ಒಮ್ಮೆ ಒಬ್ಬ ವ್ಯಕ್ತಿ ರಾತ್ರಿ ವೇಳೆ ಸಂಚಾರವನ್ನ ಹೊರಟಿರ್ತಾನೆ. ಆಗ ಅವನ ಕಾಲುಗಳಿಗೆ ಯಾವುದೋ ಒಂದು ವಸ್ತು ತಾಗಿದಂತಾಗುತ್ತೆ. ತನ್ನ ಪಾದಗಳಿಗೆ ಮೆತ್ತಗಿನ ಸ್ಪರ್ಶವನ್ನ ನೀಡಿರುವ ಕಾರಣ ತಾನು ಕಪ್ಪೆಯನ್ನೇ ತುಳಿದಿರಬೇಕು ಎಂದು ಆತ ಭಾವಿಸ್ತಾನೆ. ನಾನು ಒಂದು ಜೀವಿಯ ಸಾವಿಗೆ ಕಾರಣನಾದೆನಲ್ಲ ಎಂದು ಆತ ಬಹಳವಾಗಿ ಸಂಕಟ ಕೂಡ ಪಡ್ತಾನೆ ಮತ್ತು ಆ ರಾತ್ರಿ ಇಡೀ ಪಶ್ಚಾತ್ತಾಪದಿಂದಲೇ ಆತ ಕಳೀತಾನೆ. ಹಲವಾರು ಕಪ್ಪೆಗಳು ಬಂದು ತನ್ನನ್ನ ಕೊಲ್ಲುತ್ತಿರುವಂತೆ ಕನಸು ಕೂಡ ಬೀಳುತ್ತೆ. ಆದರೆ ಮರುದಿನ ಬೆಳಗ್ಗೆ ಮತ್ತೆ ಆತ ಅದೇ ದಾರಿಯಲ್ಲಿ ಸಂಚರಿಸ್ತಾ ಇರಬೇಕಾದ್ರೆ ತಾನು ನಿನ್ನೆ ತುಳಿದಿರುವುದು ಕಪ್ಪೆಯನ್ನಲ್ಲ, ಬದಲಾಗಿ ಯಾವುದೋ ಒಂದು ಕೊಳೆತ ಹಣ್ಣು ಎಂದು ಭಾಸವಾಗುತ್ತೆ. ಈ ಜಗತ್ತಿನಲ್ಲಿ ನಾವು ಅಂದುಕೊಂಡಂತೆ ಯಾವುದೂ ಇರೋದಿಲ್ಲ. ನಮ್ಮ ಕಲ್ಪನೆಗೂ ವಾಸ್ತವತೆಗೂ ಅಜಗಜಾಂತರ ವ್ಯತ್ಯಾಸವಿರುತ್ತೆ. ಯಾವುದೇ ಒಂದು ವಸ್ತುವೇ ಆಗಿರ್ಬೋದು ಅಥವಾ ವ್ಯಕ್ತಿಯೇ ಆಗಿರ್ಬೋದು, ನಮ್ಮ ಯೋಚನೆಯಲ್ಲಿ ಅವರುಗಳ ವ್ಯಕ್ತಿತ್ವವನ್ನ ನಾವು ಕಲ್ಪಿಸಿಕೊಂಡ್ರೆ ಮುಂದೊಂದು ದಿನ ನಾವುಗಳು ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಸರಿ ಅಲ್ವಾ? ಪ್ರೀತಿಸುವ ಮನಸ್ಸುಗಳಿಗೆ ಪ್ರೀತಿ ನಮಸ್ಕಾರ.